ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕ್ರಿಕೆಟ್ ಟಾಕ್ ವಿತ್ ನದೀಮ್ ಅಕ್ರಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಿತ್ರರ ಮಿತ್ರ. ನಾನು ನಿಮ್ಮ ನ್ಯಾಶ್ ಮಹೇಶ್. ಆಕ್ಚುಲಿ ನಾನು ಫುಟ್ಬಾಲ್ ಪ್ಲೇಯರ್. ಫುಟ್ಬಾಲ್ ಇಂದ ಕ್ರಿಕೆಟ್ ಟರ್ನ್ ಆಗ್ಬಿಟ್ಟು ಅಲ್ಲಿಂದ ಕ್ರಿಕೆಟ್ ಸ್ಟಾರ್ಟ್ ಆಯ್ತು. ನ್ಯಾಶ್ ಅಲ್ಲಿ ಯಾವ ರೀತಿ ಪದಾರ್ಪಣೆ ಆಗುತ್ತೆ ಸರ್? ನ್ಯಾಶ್ ಅಲ್ಲಿ ಮೊದಲನೇ ಟೂರ್ನಮೆಂಟ್ ಬಂದು ದಾವಣಗೆರೆ. ಗುರುಗಳು ನಮ್ಗೆ ಸುಮಾರು ಜನ ಇದಾರೆ. ಎಲ್ಲಾ ಸ್ನೇಹಿತರು ಪುಷ್ ಮಾಡಿದ್ದಾರೆ. ಪುಷ್ ಮಾಡದೆ ನಾವು ಇಷ್ಟು ದೂರ ಇಷ್ಟ ಮಟ್ಟಿಗೆ ಬೆಳೆಯಕ್ ಚಾನ್ಸ್ ಇಲ್ಲ. ಆಗ ಅಲ್ಲಿ ಘಟಾನುಘಟಿಗಳಿದ್ರು ಬಿಡಿ. ನಾವು ಸೊ ಒಂದು 4th ಡೌನ್ 5th ಡೌನ್ ಬ್ಯಾಟ್ಸ್ಮನ್ ಆಗಿದ್ದೆ. ಸುಮಾರು ಟೂರ್ನಮೆಂಟ್ ಕೂತಿದೀವಿ. ಆತರ ಹೋದ ತಕ್ಷಣನೇ ಅವಕಾಶನೂ ಏನ್ ಸಿಕ್ಕಿಲ್ಲ. ಯಾಕಂದ್ರೆ ಅದು ತುಂಬಾ ದೊಡ್ಡ ಟೀಮ್. ಆಗ ಗೇಮ್ ಆಡೋದ್ಕಿಂತ ತುಂಬಾ ರಿಸ್ಕ್ ಅಂದ್ರೆ ಫ್ಯಾಮಿಲಿ ಮೇಂಟೈನ್ ಮಾಡಕ್. ಯಾಕಂದ್ರೆ ಅವರು ನಮ್ಗೋಸ್ಕರನೇ ಇರ್ತಾರೆ. ಅವ್ರಿಗೆ ಟೈಮ್ ಕೊಡೋದೇ ಬಹಳ ಮುಖ್ಯ ಆಗಿರುತ್ತೆ. ಫ್ಯಾಮಿಲಿ ಟೈಮ್ ಕೊಡಕ್ ಆಗಲ್ಲ, ಕೆಲ್ಸಕ್ಕೆ ಟೈಮ್ ಕೊಡಕ್ ಆಗಲ್ಲ. ವೀಕೆಂಡ್ಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ಬಟ್ ನಮ್ಮ ಮನೇಲಿ ಆತರ ಇಲ್ಲ ಸರ್. ಬೇರೆ ತಂಡಗಳಿಂದ ಏನಾದ್ರು ಆಫರ್ಸ್ ಬಂತ? ನ್ಯಾಷ್ ಟೀಮ್ ಇಂಡಿಯಾ ಟೀಮ್ ಇದ್ದಂಗೆ. ಹೌದು, ಆ ಇಂಡಿಯಾ ಒಳಗೆ ಕಾಲಿಟ್ರೆ ಮುಗೀತು. ಯಾರು ಅವ್ರನ್ನ ಕೂಗಿದ್ರು ಗೊತ್ತು ಬರಲ್ಲ ಅಂತ. ನಿಮ್ಮಿಂದ ಯಾವ್ದಾನ ಪಂದ್ಯಪುಟ ಸೋತಿರೋ ಸನ್ನಿವೇಶ ಇದೆಯಾ ಸರ್? ಸೋತಿರೋದೇ ಜಾಸ್ತಿ. ಸಹಜವಾಗಿ ತಂಡದ ನಾಯಕ ಯಾರು ಸರ್ ನ್ಯಾಶ್ ಬೆಂಗಳೂರಿಗೆ? ಸರ್ ನ್ಯಾಶ್ ಬೆಂಗಳೂರಲ್ಲಿ ಅವಾಗಿಂದನು ನಾಯಕ ಅಂತ ಏನಿಲ್ಲ ಸರ್. ಟಾಸ್ ಹಾಕಕ್ ಒಬ್ರನ್ನ ಕಳಿಸ್ತೇವೆ. ಅದ್ ಬಿಟ್ರೆ ಫೀಲ್ಡ್ ಅಲ್ಲಿ 3-4 ಜನ ಮಾತಾಡ್ಕೊಂಡೆ ಡಿಸಿಷನ್ ತಗೊಳ್ಳೋದು. ರಾಜ್ಯದ 3 ಶ್ರೇಷ್ಠ ಆಟಗಾರರಂದ್ರೆ ಬ್ಯಾಟಿಂಗ್ ರೂಪದಲ್ಲಿ ಯಾರಿರ್ತಾರೆ ಸರ್? ಅವರು ಅನ್ಬಿಲಿವೇಬಲ್. ಹೆಂಗ್ ಹೊಡಿತಾರೆ ಅಂತಾನೆ ಗೊತ್ತಾಗಲ್ಲ. ಬಾಲ್ ಮಾತ್ರ ಅಷ್ಟು ದೂರ ಹೋಗ್ತಾ ಇತ್ತು. ಅವರು ಒಳ್ಳೆ ಬ್ಯಾಟ್ಸ್ಮನ್. ಎಫರ್ಟ್ಲೆಸ್ 6 ಹೊಡಿತಾರೆ. ಅವ್ರಿಗೂ ಆ ಪವರ್ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಅವರು ಈಗ ಹೊಡಿಯೋದೇ ಗೊತ್ತಾಗಲ್ಲ. ಬಟ್ ಬಾಲ್ ಮಾತ್ರ ಟ್ರಾವೆಲ್ ಆಗುತ್ತೆ. 3 ಬೆಸ್ಟ್ ಬೌಲರ್ಸ್ ಅಂದ್ರೆ ಲೋಕಲ್ ಒಂದು ಟೂರ್ನಮೆಂಟ್ ಆಡೋದಕ್ಕೂ ಸ್ಟೇಟ್ ಕ್ರಿಕೆಟ್ ಅಲ್ಲಿ ವ್ಯತ್ಯಾಸ ಏನಿದೆ ಸರ್? ಸರ್ ತುಂಬಾನೇ ವ್ಯತ್ಯಾಸ ಇದೆ. ಈ ಸ್ಟೇಟ್ ಲೆವೆಲ್ ಅಂತ ಬಂದಾಗ ತುಂಬಾನೇ ಪ್ರೆಷರ್ಸ್ ಇರುತ್ತೆ. ಒಳ್ಳೊಳ್ಳೆ ಬೌಲರ್ಸ್, ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಗಳು ಇರ್ತಾರೆ. ಸೊ ಅವ್ರನ್ನೆಲ್ಲ ಫೇಸ್ ಮಾಡ್ಬೇಕಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ರೆಡಿ ಇರ್ಬೇಕು. ಲೋಕಲ್ ಪ್ಲೇಯರ್ ಅವನು KSPL ಆಡೋ ಆಸೆಯಲ್ಲಿ ಟ್ರಯಲ್ಸ್ ನ ಕೊಟ್ಟಿರ್ತಾನೆ. ಜೆನ್ಯೂನ್ ಆಗಿದೆಯಾ ಸರ್ ಪ್ರತಿಯೊಂದು? 3 ಸೀಸನ್ ಇಂದ ತುಂಬಾ ಫೇರ್ ಆಗಿ ನಡೆದಿದೆ ಸರ್. ಲಾಸ್ಟ್ ಸೀಸನ್ ನಾನೇ ಇದ್ದೆ. ಪ್ರತಿಯೊಂದು ನಾನೇ ಪರಿಶೀಲನೆ ಮಾಡಿ ಪ್ಲೇಯರ್ಸ್ ಗಳನ್ನ ಕೊಟ್ಟಿದ್ದೀನಿ. ಚೆನ್ನಾಗಿ ನಡೆದಿದೆ. ಈ ವರ್ಷ ಸೆಲೆಕ್ಷನ್ ಗಳು ತುಂಬಾ ಹೊಸ ಪ್ರತಿಭೆಗಳು ಬರ್ತಾರೆ ಸರ್. ಪ್ರತಿಯೊಂದು ವಾರ, ಪ್ರತಿಯೊಂದು ತಿಂಗಳು ಒಳ್ಳೊಳ್ಳೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ಸ್ ಆಗ್ತಾ ಇತ್ತು. ಎಲ್ಲ ಮಾಯ ಆಗ್ತಾ ಇದೆ ಸರ್. ಆಗ್ತಿದೆ ಅಲ್ಲ, ಮಾಯ ಆಗೋಗಿದೆ. ಕಾರಣ ಏನು ಅಂದ್ರೆ ನ್ಯಾಷನಲ್ ಲೆವೆಲ್ ಲೆದರ್ ಬಾಲ್ ಟೂರ್ನಮೆಂಟ್ ಗಳಲ್ಲಿ ಆಡ್ಬೇಕು ಅನ್ನೋ ಆಸೆ ಇತ್ತಾ ಸರ್? ಟೂರ್ನಮೆಂಟ್ಸ್ ಗಳು ಜಾಸ್ತಿ ಇದ್ದಿದ್ರಿಂದ ಫುಲ್ ಆಗಿ ಟೆನ್ನಿಸ್ ಬಾಲ್ಗೆ ಶಿಫ್ಟ್ ಆಗ್ಬಿಟ್ಟೆ. ಲೆದರ್ ಬಾಲ್ ಆದ್ಮೇಲೆ ಆಡ್ಲಿಲ್ಲ ಸರ್. ಇಷ್ಟೊಂದು ಕ್ರಿಕೆಟ್ ಆಡಿದ್ದೀರಾ, ಕೊನೆಗೊಂದಿನ ನಿಮ್ಮ ಕ್ರಿಕೆಟಿಂಗ್ ಜೊತೆ ಅಂತ್ಯಗೊಳ್ಳುತ್ತೆ. ನಾಳೆ ದಿವಸ ನಾನು ಕ್ರಿಕೆಟ್ ಆಡ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಯಾವ ರೀತಿ ನೋಡ್ತೀರಾ ಸರ್? ತಂದೆ ತಾಯಿಗೆ ಒಳ್ಳೆ ಮಗ, ಮಕ್ಳಿಗೆ ಒಳ್ಳೆ ಅಪ್ಪ, ಹೆಂಡತಿಗೆ ಒಳ್ಳೆ ಗಂಡ. ಇಷ್ಟೇ ನಮ್ ಜೀವನ. ಇನ್ನೇನಿರುತ್ತೆ? ವೈಯಕ್ತಿಕ ಜೀವನದಲ್ಲಿ ಮಹೇಶ್ ಹೇಗೆ? ಹಸನ್ಮುಖಿನ, ಕೋಪಿಷ್ಟನ? ನಾವ್ ಯಾವಾಗ ಹಿಂಗೆ ಸರ್, ನಗ್ತಾ ಇರ್ತೀವಿ. ನಮ್ಗ್ ಕೋಪ ಬರೋದು ಕಮ್ಮಿ. ಗೊತ್ತಿರೋದು ಕ್ರೀಡೆ ಕ್ರಿಕೆಟ್. ಸೊ ಏನೇ ಮಾಡೋದು ನಾವು ಅದ್ರಲ್ಲೇ ಮಾಡ್ಬೇಕು. ಇನ್ನರ್ ಔಟ್ 7-8 ಚಾನೆಲ್ ಅವ್ರು ಕೂಗಿದ್ರು. ನಾನು ಎಲ್ಲೂ ಹೋಗಿರ್ಲಿಲ್ಲ. ಯಾಕಂದ್ರೆ ರಿಟೈರ್ಡ್ ಆಗೋದ್ಮೇಲೆ ಹೋಗೋಣ ಅಂತ ಒಂದು ಪ್ಲಾನ್ ಇತ್ತು. ತುಂಬಾ ಜನ ಫೋರ್ಸ್ ಮಾಡಿ ಕೂಗಿದ್ರು. ಈಗ ಏನಿಗೆ ಬಂದೆ ಅಂದ್ರೆ ಮೋಸ್ಟ್ಲಿ ರಿಟೈರ್ಡ್ ಆಯ್ತು ಅನ್ಕೊಂತ ಇದ್ದೀನಿ. ಕಾರ್ಯಕ್ರಮನೂ ನೋಡಿದೆ, ತುಂಬಾ ಚೆನ್ನಾಗಿತ್ತು. ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ನ್ಯಾಶ್ ತಂಡದ ಮಹೇಶ್ ಕುರಿತಾದ ವಿಶೇಷ ಸಂದರ್ಶನ ಅತಿ ಶೀಘ್ರದಲ್ಲಿ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಮಾತ್ರ.